ಇದೀಗ ಮಂಡ್ಯದಲ್ಲೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಗ್ಯಾಸ್ ಸಮಸ್ಯೆ. ಹೋಟೆಲ್ಗಳಿಗೆ ಪೂರೈಕೆ ಆಗ್ತಿಲ್ಲ. ಕಮರ್ಷಿಯಲ್ ಗ್ಯಾಸ್, ಅದರಲ್ಲೂ ಕೂಡ ಯಾವಾಗ ಯುದ್ಧ ಆರಂಭ ಆಯ್ತಲ್ಲ ಅವಾಗಿನಿಂದಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಈಗ ಸೌದೆ ಒಲೆಯ ಮೊರೆ ಹೋಗಿರುವಂತಹ ಹೋಟೆಲ್ ಮಾಲೀಕರು ಮನೆಗಳಲ್ಲಿ ಅಡುಗೆ ಮಾಡಿ ಹೋಟೆಲ್ನಲ್ಲಿ ಬಡಿಸ್ತಾ ಇದ್ದಾರೆ. ಮಾಲೀಕರು ಇಂಥ ಪರಿಸ್ಥಿತಿ ಬಂದಿದೆ ನೋಡಿ. ಮನೆಗಳಲ್ಲೇ ಅಡುಗೆ ಮಾಡ್ಕೊಂಡು ಬಂದು ಹೋಟೆಲ್ಗಳಲ್ಲಿ ಈಗ ಸರ್ವ್ ಮಾಡ್ತಾ ಇದ್ದಾರೆ. ಗೋದಾಮು ಮನೆಗಳಲ್ಲಿ ಅಡುಗೆ ಮಾಡ್ತಾ ಇರುವಂತಹ ಮಂಡ್ಯದ ಹೋಟೆಲ್ ಮಾಲೀಕರು ಸೌದೆ ಒಲೆಗಳಲ್ಲಿ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ಬಾಣಸಿಗರು ಅಡುಗೆ ಮಾಡಲು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಡುಗೆ ಭಟ್ರಿಗೂ ಕೂಡ ಈಗ ಸಮಸ್ಯೆ ಆಗ್ತಾ ಇದೆ. ಅವ್ರಿಗೂ ಕೂಡ ಕಷ್ಟ ಆಗ್ತಿದೆ ಇದರಲ್ಲಿ ಅಡುಗೆ ಮಾಡಕ್ಕೆ. ಮಧ್ಯಪ್ರಾಚ್ಯದಲ್ಲಿ ಈ ಒಂದು ಸಮರ ನಿಲ್ತಾ ಇಲ್ಲ. ಇದೀಗ ಮಂಡ್ಯದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಯುದ್ಧ ಯಾವಾಗ ಆರಂಭ ಆಯಿತು, ಮೊದಲನೇದಾಗಿ ಎಫೆಕ್ಟ್ ಆಗಿದ್ದು ಹೋಟೆಲ್ಸ್ಗಳಿಗೆ. ಮೊದಲನೇದಾಗಿ ಹೋಟೆಲ್ಗಳೇ ಮುಚ್ಚೋಯ್ತು. ಅದಾದ ನಂತರ ಹೇಗೋ ಮಾಡಿ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ಸೌದೆ ಒಲೆ ಅಡುಗೆ ಮಾಡಿ ಅದೆಷ್ಟೋ ಹೋಟೆಲ್ಗಳಲ್ಲಿ ಜನರಿಗೆ ಊಟ ಹಾಕ್ತಿದ್ದಾರೆ. ಈಗ ಮಂಡ್ಯದಲ್ಲೂ ಕೂಡ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು. ಆದರೂ ಕೂಡ ಕಷ್ಟ ಆಗ್ತಾ ಇದೆ. ಒಂದು ಕಡೆ ಹೊಗೆ, ಬಿಸಿಲು, ಅದರಲ್ಲೇ ಸೌದೆ ಒಲೆ ಅಡುಗೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಕೂಡ ಪಾಪ ಇಲ್ಲೆಲ್ಲ ಈ ಹೋಟೆಲ್ ಮಾಲೀಕರು ಮನೆಗಳಲ್ಲಿ, ಗೋದಾಮ್ಗಳಲ್ಲಿ ಅಡುಗೆ ಮಾಡಿ ತಗೊಂಡು ಬಂದು ಅದನ್ನ ಹೋಟೆಲ್ಗಳಲ್ಲಿ ಬಡಿಸ್ತಾ ಇದ್ದಾರಂತೆ. ಈ ಪರಿಸ್ಥಿತಿ ಸದ್ಯಕ್ಕೆ ಮಂಡ್ಯದಲ್ಲಿ ಇರುವಂಥದ್ದು. ಗೋದಾಮು ಮನೆಗಳಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅಭಾವ ಇರೋದ್ರಿಂದ ಯುದ್ಧ ನಡೀತಿರೋದ್ರಿಂದ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗ್ತಿದೆ. ನೀವೇ ನೋಡ್ತಿದ್ದೀರಾ, ಸೌದೆ ಒಲೆಯಲ್ಲಿ ನಾವು ಮಾಡಿ ಅಭ್ಯಾಸ ಇಲ್ಲ. ಆಲ್ಮೋಸ್ಟ್ ನಾವೆಲ್ಲ ಗ್ಯಾಸ್ ಎಲ್ಲ ಮಾಡಿ ಅಭ್ಯಾಸ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಮುಂದಕ್ಕೆ ಈ ಥರ ಆದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮತ್ತು ನೋಡಿ, ಈಗ ಕಸ್ಟಮರ್ ಎಲ್ಲ ನಮಗೆಲ್ಲ ಸ್ವಲ್ಪ ಡೆಲ್ ಆಗಿಬಿಟ್ಟಿದ್ದಾರೆ. ಗ್ಯಾಸ್ ಇರೋದ್ರಿಂದ ಐಟಮ್ ಎಲ್ಲ ಲೇಟ್ ಆಗ್ತಿದೆ. ತುಂಬ ಪ್ರಾಬ್ಲಮ್ ಇದೆ ಸರ್. ಒಂದು ಸ್ವಲ್ಪ ಆದಷ್ಟು ಬೇಗ ಎಲ್ಲರಿಗೂ ಇದು ಮಾಡಲಿ ಅಂತ ನಾವು ವಿನಂತಿ ಕೇಳ್ಕೊಳ್ತೀವಿ. ಎಷ್ಟು ದಿವಸದಿಂದ ಈ ರೀತಿ ಮಾಡಿ? ಸರ್ ಈಗ 15 ಡೇಸ್ ಆಯಿತು ಸರ್. ಇವಾಗ 15 ಡೇಸಿಂದ ಇಲ್ಲೇ ಮಾಡ್ತಿದ್ದೀವಿ. ಮಳೆ ಬಂದರೂ ಇಲ್ಲೇ, ಗಾಳಿ ಏನಾದರೂ ಪ್ರತಿಯೊಂದು ಪ್ರಾಬ್ಲಮ್ ಆದರೂ ಇಲ್ಲೇ ಮಾಡ್ತಾ ಇರೋದ್ರಿಂದ ನಮಗೂ ತುಂಬ, ನೀವೇ ನೋಡ್ತಿದ್ದಾರೆ ಸರ್, ತುಂಬ ಹೊಗೆ ಇದೆ, ಬಿಸಿಲಿದೆ. ಅದರಿಂದ ನಮ್ಮ ಕೈಲಿ ಆಗ್ತಾ ಇಲ್ಲ ಮಾಡೋಕ್ಕೆ. ಗ್ಯಾಸ್ ಅದನ್ನು ಅವಾಗಲಿಂದ ಗ್ಯಾಸ್ ಎಲ್ಲ ಮಾಡಿ ಅಭ್ಯಾಸ ಇರೋದ್ರಿಂದ ಸೌದೆ ಒಲೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ 3 ಟೈಮು ಇಲ್ಲೇ ಮಾಡ್ತೀವಿ. 3 ಟೈಮ್ ಇಲ್ಲೇ ಮಾಡ್ತೀವಿ ಸರ್. ಚೈನೀಸ್ ನಾರ್ತ್ ಮಾತ್ರ ಹೋಟ್ಲಲ್ಲಿ ಮಾಡ್ತಾರೆ ದೋಸೆ ಎಲ್ಲ. ಇನ್ನು ಮಿಕ್ಕದ ಐಟಮ್ ಎಲ್ಲ ಇಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಇದೆ. ಏನೇನೆಲ್ಲ ಪದಾರ್ಥ ಮಾಡ್ತೀವಿ ಸರ್? ಇಲ್ಲಿ ಇಡ್ಲಿ ಸಾಂಬಾರು, ರೈಸ್ ಬಾತು, ಸಾಗು, ವೈಟ್ ರೈಸು, ಸಾಂಬಾರು, ರಸಮ್, ಸಾಗು, ಖಾರ ಬಾತು, ಕೇಸರಿ ಬಾತು, ಸುಮಾರು ಥರದ ಐಟಮಲ್ಲಿ ಇಲ್ಲ ಮಾಡ್ತಿದ್ದರಿಂದ ಅಲ್ಲಿ ಹೋಟೆಲಲ್ಲಿ ಸ್ವಲ್ಪ ಚೈನೀಸು ನಾರ್ತು ಕೆಲ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಗ್ಯಾಸು ಬೇಗ ಸಿಗಲಿ ಅಂತ ಕೇಳ್ಕೊತಿದ್ದೀನಿ. ಹೀಗೆ ಮಂಡ್ಯದಲ್ಲಿ ದಿನೇ ದಿನೇ ಗ್ಯಾಸ್ ಅಭಾವ ಉಂಟಾಗ್ತಾ ಇದೆ, ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿ ಈಗ ಸದ್ಯಕ್ಕೆ ಸೌದೆ ಒಲೆ ಅಡುಗೆ ಮೊರೆ ಹೋಗ್ತಿದ್ದಾರೆ ಹೋಟೆಲ್ ಮಾಲೀಕರು. ಪಾಪ ಬಿಸಿಲು, ಅದರಲ್ಲಿ ಹೊಗೆ, ಸೌದೆ ಒಲೆ ಅಡುಗೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಕೂಡ ಪ್ರತಿದಿನ ಹೀಗೆ ಮಾಡಿ ಮನೆಗಳಲ್ಲಿ, ಗೋದಾಮ್ಗಳಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಅಡುಗೆ ಮಾಡಿ ಅದಾದ ನಂತರ ಇಲ್ಲಿ ಹೋಟೆಲ್ಗಳಿಗೆ ಬರುವಂತಹ ಗ್ರಾಹಕರಿಗೆ ಊಟವನ್ನು ಬಡಿಸ್ತಾ ಇದ್ದಾರೆ.